ಹಾಯ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇವತ್ತಿನ ದಿನದ ಲಾಗ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ಫಂಕ್ಷನ್ನ ಮೊದಲನೇ ದಿನ ಏನೆಲ್ಲ ಪೂಜೆ ಇತ್ತು, ಹೇಗೆಲ್ಲ ನಡೀತು ಅನ್ನೋದನ್ನು ಈ ಲಾಗಲ್ಲಿ ನೋಡ್ತಾ ಹೋಗೋಣ. ಮೊದಲಿಗೆ ಸುಮಾರು ಬೆಳಗ್ಗೆ 7 ಗಂಟೆ ಆಗಿರ್ಬೋದು. ಇವಾಗ ನಾನು ಗುಡಿಸಿ ಒರೆಸಿ ರಂಗೋಲಿನ ಹಾಕಿ ದಿನ ಒಂದು ಸ್ಟಾರ್ಟ್ ಆಗುತ್ತೆ. ಹಾಗೆ ಪೇಸ್ ಪ್ಯಾಕನ್ನು ಕೂಡ ಹಾಕ್ಕೊಂಡಿದ್ದೆ. ಕಡಲೆಟ್ಟು ಅರಿಶಿನ ಹಾಕ್ಬಿಟ್ಟು ಜೇನುತುಪ್ಪ ಹಾಕಿ ಸ್ವಲ್ಪ ಪೇಸ್ ಪ್ಯಾಕನ್ನು ಮಾಡ್ಕೊಂಡಿದ್ದೆ. ನಿನ್ನ ಏನು ಪೇಸ್ ಪ್ಯಾಕ್ ಹಾಕ್ಕೊಡೋಕ್ಕಾಗಿರಲಿಲ್ಲ. ಆಮೇಲೆ ರಾತ್ರಿ ಪೇಂಟ್ ಮಾಡಿರೋದು ಮೆಟ್ಲಿಗೆಲ್ಲ, ಸೊ ಎಲ್ಲ ಬಟ್ಟೆಗೆಲ್ಲ ಮೆತ್ಕೊಂಡಿದೆ. ನೈಟ್ ಪೇಂಟ್ ಮಾಡಿ ಮಲಗಿದ್ವಿ. ಎಲ್ಲ ಕಡೆ ರಂಗೋಲಿನೆಲ್ಲ ಹಾಕ್ಬಿಟ್ಟು ಯುಕ್ತ ಬೇಬಿ ಕೂಡ ಎದ್ಕೊಂಡಿದ್ದಾಳೆ ನೋಡಿ, ಅಲ್ಲೇ ಇದ್ದಾಳೆ. ಹಾಗೆ ಅಡುಗೆಯವರೆಲ್ಲ ಬಂದಿದ್ದರು, ಅಡುಗೆ ತಯಾರಿ. ಮೋದಕನ ಮಾಡ್ಕೋಬೇಕಾಗಿತ್ತು. ಸೊ 1,000 ಚಿಲ್ಲರೆ ಮೋದಕನ ರೆಡಿ ಮಾಡ್ತಿದ್ದಾರೆ. ಒಂದು 5-6 ಜನ ಹೆಲ್ಪ್ಗೆ ಬಂದಿದ್ದಾರೆ. ನನ್ನ ಬ್ಲಾಗ್ ಚಾನಲ್ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶ್ರೀ ಲಾಗ್ಸ್ ಹೇಳಿ. ತುಂಬ ಮೋದಕ ಬೇಕಾಗಿರೋದ್ರಿಂದ ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಪೂಜೆ ಟೈಮಿಗೆ ರೆಡಿ ಆಗಬೇಕಲ್ಲ, 1,008 ಎಷ್ಟೋ ಮೋದಕ ಮಾಡೋಕ್ಕೆ ಹೇಳಿದರು. ಸೊ ರೆಡಿ ಮಾಡ್ಕೋತಾ ಇದ್ದಾರೆ. ಪೂಜೆಗೆ ಅಂತ ಹೋಮಕುಂಡನೆಲ್ಲ ರೆಡಿ ಮಾಡಿರೋದನ್ನು ಹಿಂದಿನ ದಿನ ನೋಡಿದ್ದೀರಾ ಹಿಂದಿನ ಲಾಗಲ್ಲಿ. ಇವಾಗ ನಾನು ಹೊರಗಡೆ ರಂಗೋಲಿ ಹಾಕ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಹೂವನ್ನೆಲ್ಲ ಕೊಯ್ಕೊಂಡು ಇವಾಗ ನಾನು ಮೇಲ್ಗಡೆ ಹೋಗ್ಬಿಟ್ಟು ತಿಂಡಿಯನ್ನು ತಿನ್ನಬೇಕು. ಇನ್ನೇನು ರೆಡಿ ಆಗಬೇಕಲ್ಲ, ಪುರೋಹಿತರೆಲ್ಲ ಬಂದುಬಿಡ್ತಾರೆ. ತಿಂಡಿಗೆ ಉಪ್ಪಿಟ್ಟು ಮತ್ತು ಅವಲಕ್ಕಿ ಆಲ್ರೆಡಿ ರೆಡಿಯಾಗಿತ್ತು. ಸೊ ತಿಂಡಿ ತಿಂದ್ಕೊಂಡು ಇವಾಗ ನಾನು ಸ್ನಾನ ಮಾಡಿ ರೆಡಿ ಹಾಕ್ಕೊಂಡು ಬಂದೆ. ಮೊದಲನೇ ದಿನವೇ ತುಂಬ ಪೂಜೆ ಕಾರ್ಯಕ್ರಮ ಇತ್ತು. ಪಂಚಗವ್ಯ ಹೋಮ, ಆಮೇಲೆ ನವಗ್ರಹ ಶಾಂತಿ ಮತ್ತು ಶನಿ ಶಾಂತಿ, ಅಥರ್ವ ಶೀರ್ಷ ಹೋಮ, ಆಮೇಲೆ ಗಣ ಹವನ ಮತ್ತು ಸಪ್ತಶತಿ ಪಾಠ ಇದೆಲ್ಲ ಇತ್ತು. ಸೊ ಪುರೋಹಿತರು ಆಮೇಲೆ ಎಲ್ಲರೂ ಬಂದಿದ್ದಾರೆ. ಆಲ್ರೆಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಇವಾಗ ನಾವು ಏನು ಪೂಜೆ ಕೂತ್ಕೋಬೇಕು. ಯಾವುದೇ ಶುಭ ಕಾರ್ಯನ ಮಾಡುವಾಗ ದೇವರಿಗೆ ಕಾಯಿನ ಇಟ್ಕೊಳ್ಳೋದು ಒಂದು ಪದ್ಧತಿ ಇರುತ್ತೆ. ಇವಾಗ ನಾವು ಕಾಯಿನ ಇಡೋಕೆ ಹೋಗ್ತಾ ಇದ್ದೀವಿ. ನಾನು ಹಾಗೆ ಅತ್ತೆ ಮಾವ ದೀಪಕ್ ಅವರಲ್ಲಿ ಕಾರಲ್ಲಿದ್ದರು. ಸೊ ಅವರನ್ನು ಕರಿತಾ ಇದ್ದೀನಿ. ಹೊರಗಡೆ ಕಾರನ್ನು ನಿಲ್ಲಿಸಿದ್ವಿ. ಹಾಗೆ ಯುಕ್ತ ಎಲ್ಲರೂ ಸೇರಿಬಿಟ್ಟು ಕಾಯಿನ ಇಟ್ಟು ನಿರ್ವಿಘ್ನವಾಗಿ ನಮ್ಮ ಕಾರ್ಯವನ್ನೆಲ್ಲ ನಡೆಸ್ಕೊಡು ಅಂತ ಕೇಳ್ಕೊಳ್ಳೋದು ಒಂದು ಪದ್ಧತಿಯಾಗಿರುತ್ತೆ. ನಾವು ಇವಾಗ ಕಾಯಿನ ಇಡೋಕೆ ಒಳಗಡೆ ಹೋಗ್ತಾ ಇದ್ದೀವಿ. ಇದು ಕೆಳಗಡೆ ಮನೆ, ನೋಡಿರಬಹುದು, ಕೆಲವೊಬ್ಬರು ರೆಗ್ಯುಲರಾಗಿ ನೋಡೋರು ನೋಡಿರ್ಬೋದು. ಇವಾಗ ಇಲ್ಲೂ ಕೂಡ ಚೆನ್ನಾಗಿ ಡೆಕೋರೇಟ್ ಮಾಡಿಟ್ಟಿದ್ರು. ನಾವು ಪ್ರವೇಶ ಅಂತ ಮಾಡಿರೋದು ಇಲ್ಲೇ. ಸೊ ಇಲ್ಲೂ ಕೂಡ ನಾವು ಸುಮಾರು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ. ಸೊ ಮೊದಲಿಗೆ ದೇವರಿಗೆ ಕಾಯಿನ ಇಡ್ತಾ ಇದ್ದೀವಿ. ಇವಾಗಿನ್ನು ದೀಪವನ್ನೆಲ್ಲ ಹಚ್ಚಿ ಎಲ್ಲ ಕಾರ್ಯಕ್ರಮಕ್ಕೂ ಸಂಕಲ್ಪ ಎಲ್ಲ ಮಾಡಿಬಿಟ್ಟು ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ, ಪೂಜೆ ಕಾರ್ಯಕ್ರಮ. ಬನ್ನಿ ನೋಡ್ತಾ ಹೋಗೋಣ ಇವಾಗ.
ಒಂದು ಕಡೆ ಹೋಮ ಹವನ ಗಹನ ಹವನ ನಡೀತಾ ಇದೆ, ಇಲ್ಲಿ ಶಾಂತಿ ಪೂಜೆ ನಡೀತಾ ಇದೆ, ಶನಿ ಶಾಂತಿ ನಡೀತಾ ಇದೆ. ಇದಕ್ಕೂ ನಾವು ಇವಾಗ ಕುತ್ಕೊಂಡಿದ್ದೀವಿ. ಒಂದು ಕಡೆ ರಿಲೇಟಿವ್ಸ್ ಎಲ್ಲ ಬಂದು ಜಾಯಿನ್ ಆಗ್ತಾ ಇದ್ರು ಪೂಜೆಗೆಲ್ಲ. ಅಡುಗೆ ತಯಾರಿ ಕೂಡ ಆಗ್ತಾ ಇದೆ. ಯುಕ್ತ ಓಯ್ ಎಂತ ಮಾಡ್ತಿದ್ಯೆ ಕಳ್ಳ? ओम सम सम स्वावन्तु सिन्धावः संवाताः सम्पातद्रिणाः इमं यज्ञं प्रतिवो मे जुषन्तां संस्राव्येन हविषा जुहोमि इहैव हवमायातम इह तं श्रावण उतेमं वर्धयता गिरः इहैतु सर्वो यः पशुरस्मिन् तिष्ठतु या रैः ये नदीनां संस्रवन्त्युत्साह सदमक्षिताः तेभिर्मे सर्वैः संस्रावैर्धनं संस्रावयामसि ओम यज्ञ यज्ञं गच्छ यज्ञं गच्छ स्वाहाय गच्छ स्वाहाय यज्ञो यज्ञवते धातु प्राणस्वे ಹೋಮ ಹವನ ಪೂಜೆ ಎಲ್ಲ ನಿರ್ವಿಘ್ನವಾಗಿ ಮುಗೀತು. ಸುಮಾರು 3-3:30 ಆಗಿರ್ಬೋದು, 3:45 ಆಯಿತೇನೋ ಮಧ್ಯಾಹ್ನ ಊಟಕ್ಕೆ.
ಊಟದೆಲ್ಲ ಏನು ರೆಕಾರ್ಡ್ ಮಾಡಿಲ್ಲ, ಮರ್ತೋಯ್ತು ನನಗೆ. ಹಾಗೆ ನೆಕ್ಸ್ಟ್ ನವಚಂಡಿ ಹೋಮವನ್ನು ಇಟ್ಕೊಂಡಿದ್ವಿ. ಸೊ ಅದಕ್ಕೆ ಪೂರಕವಾಗಿ ಅವತ್ತಿನ ದಿನ ಸಂಜೆ ಚಂಡಿ ಹೋಮದ ಕಲಶ ಸ್ಥಾಪನೆ, ಆಮೇಲೆ ಯೋಗಿನಿ ಬಲಿ ಅಂತ ಅಪರೂಪದ ಒಂದು ಪೂಜೆ, ರಾಕ್ಷೋಗ್ನ ಹೋಮ, ವಾಸ್ತುಶಾಂತಿ ಎಲ್ಲ ಇತ್ತು. ಆ ಕಾರ್ಯಕ್ರಮವನ್ನು ನೀವು ನೆಕ್ಸ್ಟ್ ವ್ಲಾಗಲ್ಲಿ ನೋಡ್ಬೋದು. ನಿಮಗೇನಾದರೂ ಇವತ್ತಿನ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಲ್ಲ ಶೇರ್ ಮಾಡಿ. ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ದರೆ ಅಲ್ಲೂ ಕೂಡ ಪೇಜನ್ನು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.